ಈಗ ನಮ್ಮ JDS ಪಾರ್ಟಿಯ ಪಕ್ಷ ಕಟ್ಟಲಿಕ್ಕೆ ಮತ್ತು ಮೆಂಬರ್ಶಿಪ್ ಎನ್ರೋಲ್ ಮಾಡಲಿಕ್ಕೆ ದಾವಣಗೆರೆ, ಚಿತ್ರದುರ್ಗ, ತುಮಕೂರು ನಾವೆಲ್ಲ ಭಾಗವಹಿಸ್ತಾ ಇದ್ದೀವಿ. ಕ್ಯಾಂಡಿಡೇಟ್ ಆಗಿದ್ದವರು, ಗೆದ್ದವರು, ಸೋತವರೆಲ್ಲ ಇದ್ದೀವಿ. ನಿಖಿಲ್ ಕುಮಾರಸ್ವಾಮಿ ಅವರು ಭಾಗವಹಿಸ್ತಿದ್ದಾರೆ. ಮುಂದಿನ ಚುನಾವಣೆ ಬಗ್ಗೆ ನಾವು ಚಿಂತನೆ ಮಾಡಿ ಮೆಂಬರ್ಶಿಪ್ ಮೋಸ್ಟ್ ಇಂಪಾರ್ಟೆಂಟ್, ದಟ್ ಇಸ್ ದಿ ಪಿಲ್ಲರ್ ಆಫ್ ದಿ ಪಾರ್ಟಿ. ಹಾಗಾಗಿ ಮೆಂಬರ್ಶಿಪ್ ಮಾಡಬೇಕು. ತದನಂತರ ಪಾರ್ಟಿನ ಕಟ್ಟಬೇಕು ಅನ್ನೋ ದೃಷ್ಟಿಯಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾರೆ. ನಾನು ಇದರಲ್ಲಿ ವಿವಾ ರೆಸಾರ್ಟಲ್ಲಿ ನಾವು ಅದು ಮಾಡ್ತಾ ಇದ್ದೀವಿ. ಎರಡನೇದಾಗಿ ರೇಪ್ ಕೇಸ್ ಬಗ್ಗೆ ಹೇಳೋದಾದರೆ, ಇದು ಲಾ ಆ್ಯಂಡ್ ಆರ್ಡರ್ ಕೆಟ್ಟಿದೆ. ಕರ್ನಾಟಕ ಸರ್ಕಾರದಲ್ಲಿ ಲಾ ಆ್ಯಂಡ್ ಆರ್ಡರ್ ಚೆನ್ನಾಗಿಲ್ಲ. ಇಟ್ ಶೋಸ್ ಲಾ ಆ್ಯಂಡ್ ಆರ್ಡರ್ ಸಂಪೂರ್ಣ ಹಾಳಾಗಿದೆ ಅದಕ್ಕೆ ಇದೊಂದು ಸಾಕ್ಷಿ. ಸುಮಾರು ಆಗಿವೆ. ಮೊನ್ನೆ ಇದರಲ್ಲೂ ಆಯಿತು, ಇಲ್ಲಿ ಮೈಸೂರಿನಲ್ಲಿ ಕಲ್ಲೆಲ್ಲ ಹೊಡೆದು ಎಲ್ಲ ಮಾಡಿದ್ದಾರೆ ಸ್ಟೇಷನ್ಗೆ. ಹಿಂಗಾಗಿ ಲಾ ಆ್ಯಂಡ್ ಆರ್ಡರ್ ಎಲ್ಲ ಒಂದು ಕಡೆ ಸಂಪೂರ್ಣ ವಿಫಲವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಬಯಸ್ತೀನಿ. ಈಗ ನಮ್ಮ JDS ಪಾರ್ಟಿಯ ಪಕ್ಷ ಕಟ್ಟಲಿಕ್ಕೆ ಮತ್ತು ಮೆಂಬರ್ಶಿಪ್ ಎನ್ರೋಲ್ ಮಾಡಲಿಕ್ಕೆ ದಾವಣಗೆರೆ, ಚಿತ್ರದುರ್ಗ, ತುಮಕೂರು ನಾವೆಲ್ಲ ಭಾಗವಹಿಸ್ತಾ ಇದ್ದೀವಿ. ಕ್ಯಾಂಡಿಡೇಟ್ ಆಗಿದ್ದವರು, ಗೆದ್ದವರು, ಸೋತವರೆಲ್ಲ ಇದ್ದೀವಿ. ನಿಖಿಲ್ ಕುಮಾರಸ್ವಾಮಿ ಅವರು ಭಾಗವಹಿಸ್ತಿದ್ದಾರೆ. ಮುಂದಿನ ಚುನಾವಣೆ ಬಗ್ಗೆ ನಾವು ಚಿಂತನೆ ಮಾಡಿ ಮೆಂಬರ್ಶಿಪ್ ಮೋಸ್ಟ್ ಇಂಪಾರ್ಟೆಂಟ್, ದಟ್ ಇಸ್ ದಿ ಪಿಲ್ಲರ್ ಆಫ್ ದಿ ಪಾರ್ಟಿ. ಹಾಗಾಗಿ ಮೆಂಬರ್ಶಿಪ್ ಮಾಡಬೇಕು. ತದನಂತರ ಪಾರ್ಟಿನ ಕಟ್ಟಬೇಕು ಅನ್ನೋ ದೃಷ್ಟಿಯಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾರೆ. ನಾನು ಇದರಲ್ಲಿ ವಿವಾ ರೆಸಾರ್ಟಲ್ಲಿ ನಾವು ಅದು ಮಾಡ್ತಾ ಇದ್ದೀವಿ. ಎರಡನೇದಾಗಿ ರೇಪ್ ಕೇಸ್ ಬಗ್ಗೆ ಹೇಳೋದಾದರೆ, ಇದು ಲಾ ಆ್ಯಂಡ್ ಆರ್ಡರ್ ಕೆಟ್ಟಿದೆ. ಕರ್ನಾಟಕ ಸರ್ಕಾರದಲ್ಲಿ ಲಾ ಆ್ಯಂಡ್ ಆರ್ಡರ್ ಚೆನ್ನಾಗಿಲ್ಲ. ಇಟ್ ಶೋಸ್ ಲಾ ಆ್ಯಂಡ್ ಆರ್ಡರ್ ಸಂಪೂರ್ಣ ಹಾಳಾಗಿದೆ ಅದಕ್ಕೆ ಇದೊಂದು ಸಾಕ್ಷಿ. ಸುಮಾರು ಆಗಿವೆ. ಮೊನ್ನೆ ಇದರಲ್ಲೂ ಆಯಿತು, ಇಲ್ಲಿ ಮೈಸೂರಿನಲ್ಲಿ ಕಲ್ಲೆಲ್ಲ ಹೊಡೆದು ಎಲ್ಲ ಮಾಡಿದ್ದಾರೆ ಸ್ಟೇಷನ್ಗೆ. ಹಿಂಗಾಗಿ ಲಾ ಆ್ಯಂಡ್ ಆರ್ಡರ್ ಎಲ್ಲ ಒಂದು ಕಡೆ ಸಂಪೂರ್ಣ ವಿಫಲವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಬಯಸ್ತೀನಿ.